ನೀವೇನ್ರ ಚುಮರ್ ತಿಂತೀರಿ ಹೊರಗೆ ಹೋಗ್ತೀರಿ ಅಲ್ರಿ ನಿಮ್ಗೆ ಏನ್ರ ಬೇಕನ್ರಿ ನೋಡ್ರಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ದಸರಾ ಹಬ್ಬ ಅಂತರೂ ದಿನ ಒಂದು ಹಬ್ಬಗಳು ಸ್ಟಾರ್ಟ್ ಆಕ್ಕವೆ ಎಲ್ಲಿಂದ ಗಣಪತಿ ಹಬ್ಬ ಮತ್ತು ಮಾನಮಿ ದೀಪಾವಳಿ ಕಾರ್ತಿಕ ಇವೆಲ್ಲ ನಮ್ಮ ಹಿರಿಯರ ಸಂಪ್ರದಾಯ ಮಾರಿಕೊಟ್ಟು ಹೋಗಿದ್ದನ್ನು ನಾವು ಆಚರಿಸ್ಕೊತ ಹೋಗ್ಬೇಕು ಒಬ್ಬರಿಗೆ ಅನುಕೂಲ ಇರ್ತೈತಿ ಒಬ್ರಿಗೆ ಅನುಕೂಲ ಇರೋಂಗಿಲ್ಲ ಯಾರು ದೇವರಿಗೆ ಅನುಕೂಲ ಇಲ್ಲ ಅವ್ರಿಗೆಲ್ಲರೂ ಅಮ್ಮ ಅನುಕೂಲ ಮಾಡಲಿ ಅಂತ ಹೇಳ್ತೀನಿ ಇದ್ದವ್ರು ಮಾತ್ರ ಎಂಥ ಬಡತನಂದ್ರು ಇವು ವಿಧಾನಗಳು ಯಾರೂ ತಪ್ಪಿಸೋದಿಲ್ಲ ಯಾಕಂದ್ರೆ ನಾ ಭಾಳ ನೋಡೀನಿ ನನಗೆ ನೀವು ಇನ್ನೊಂದು ಹೇಳ್ತೀನಿ ನೀವು ಏನಾರ ತಿಳ್ಕೊರಿ ನಾನು ಸಣ್ಣಕ್ಕಿದ್ದಾಗಿಂದ ನನಗೆ ಭಾಳ ಬುದ್ಧಿ ಭಾಳ ನನಗೆ ಹಿಂಗಿರಬೇಕು ಹಂಗಿರಬೇಕು ಕನಸುಗಳು ಹೀಗಾಗಿ ನಾನು ಇಲ್ಲಿ ಐಗಳಿಗೆ ಯಾರೊಬ್ರು ಹ್ಞೂ ಅಂತಿರೋ ಸ್ನೇಮ ಯಾರೊಬ್ರು ಹ್ಞೂ ಅಂತಿರೋ ನಾನು ಹಂಗೆ ಮಾತಾಡಲಿ ನೋಡಿದೆ ಇಲ್ಲಿಂದ ಐಗಳಿಗೆ ನಾನು ಹೋದ್ನೇವು ಹಾಂ ಯಾವಾಗಂದ್ರೆ 2011 ಹಾಂ ರೀ ಅವಾಗ ಅದ ನಮ್ಮ ಊರಿಗೆ ಕಿನಾಲ್ ಬಂದಿತ್ತು ಹಾಂ ಯಜಮಾನ್ರಿಗನ್ನಿ ಎಷ್ಟು ಎಲ್ಲ ಊರು ಅಡ್ಡಾಡಿದ್ವಿ ನಮಗೂ ಚದರಿಗೆ ರಗಡ ಆಸ್ತಿ ಐತಿ ಇಲ್ಲೇ ನಾವು ಹೊಲ ಫಲ ಮನೆ ಮಾಡೋದು ಬೇಡ ಅಲ್ಲಿ ಹೋಗಿ ನಾವು ಹೊಲ ತೊಗೊಳೋನು ಹೊಲ್ದಾಗ ಮನೆ ಕಟ್ಟೋನು ನಾವು ಗಂಡ ಮನೆಯಾಗಿದ್ದೀವಿ ನಮ್ಗೆ ಯಾಕಂದ್ರೆ ಯಾರೂ ಅಲ್ಲಿ ಎಲ್ಲ ಹೆಸರು ಮಾಡಿದ್ದಿಲ್ಲ ಒಂದು ಹೆಸರು ಮಾಡೋನು ನನಗವಾಗ 2011 ಅಂದ್ರೆ ಇಲ್ಲಿಗೆ ಎಷ್ಟು ವರ್ಷ ಸಾಧ್ಯವದು 2011 ಅಂದ್ರೆ 2025 ಅಂದ್ರೆ ರೀ 10-15 ವರ್ಷ ಮೇಲೆ 10-15 ವರ್ಷದಿಂದ ಯಾವಾಗ GCP ಸೊಂಡೆ ಹಾಕ್ತು ಕಿನಾಲ್ ಸ್ಟಾರ್ಟ್ ಆದವು ಅವಾಗ ನನಗೆ ಬರೀ 80,000 ರೂಪಾಯಿ ಒಂದು ಎಕರೆ ಹೊಲ ಇಲ್ಲಿಂದ ನಾನು ದುಡ್ದಿದ್ದಾಗಲಿ ಮಾಲಿಪುರದಾಗ ಒಂದು ಸೈಟ್ ಮಾರೋದಾಗಲಿ ಇಲ್ಲಿ ಒಂದು ಸ್ವಲ್ಪ ನಾ ಮಾಡ್ಕೊಂಡಿದ್ನಿ ಎಲ್ಲ ಗೊಳೆ ಮಾಡ್ಕೊಂಡು 10 ಲಕ್ಷ ತೊಗೊಂಡು ಆ ಊರಿಗೆ ಹೋದ್ನಿ ನಾವು ಒಂದು 4-5 ಎಕರೆ ಹೊಲ ಮಾಡ್ಬೇಕು ಮನೆ ಕಟ್ಕೋಬೇಕು ಎಲ್ಲ ಮಂದಿ ಮಕ್ಕಳ ಕರ್ಕೊಂಡು ಒಂದು ಈಗ ಇಲ್ಲಿ ಹ್ಯಾಂಗೆ ಮಾಡಾಕತ್ತೀನಿ ಇರ್ಬೇಕಂದ್ವಿ ಅಲ್ಲೆಲ್ಲ ನಮ್ಮ ಅಕ್ಕನ ಗಂಡ ಲೆಕ್ಕನ ತಪ್ಪಿಸ್ಬಿಟ್ಟ ಯಾಕಂದ್ರೆ ಅವ್ರ ಮುಂದಾಗ್ಲಾರ್ದ ನಾವು ಅಲ್ಲಿ ಓಡಾಡಿದ್ರೆ ಆ ಊರಾಗ ಮಂದಿ ಯಾರು ನಮ್ಗೆ ಕಿಮ್ಮತ್ತು ಕೊಡೋದಿಲ್ಲ ಇದನ್ನ ಯಾಕೆ ಹೇಳ್ತಂದ್ರೆ ಪೂರ್ತಿ ಆಗಿದೆ 2-3 ಸತಿ ಆದ್ರೂ ಎಲ್ಲರಿಗೂ ತಲುಪೋಂಗೆ ಮಾಡ್ಬೇಕು ಅಯ್ಯೋ ಹಾಂ ನಮ್ಮ ಅಕ್ಕನ ಗಂಡ ಏನು ಮಾಡಿದ ಲೆಕ್ಕ ತಪ್ಪಿಸ್ಬಿಟ್ಟ ಏನು ಅಲ್ಲಿ ಏನು ಮಾಡಿದ ಆಕಿದೇನು ಹೇಳ್ತಾರೆ ಹೇಳ್ರಿ ಅಲ್ಲಿ ಮಾರ್ಕೊಂಬಂದಾಳೆ ಇಲ್ಲಿ ಮಾರ್ಕೊಂಬಂದ ಹಂಗೆ ಸ್ಪ್ರೆಡ್ ಮಾಡಿಬಿಟ್ರೆ ನಮಗೆ ಮಾಡೋರು ಯಾರೂ ಬೆಂಬಲ ಕೊಡೋಂಗಿಲ್ಲ ಇನ್ನೊಬ್ಬ ನಮ್ಮ ಮಾವ ಇದ್ದ ಅಲ್ಲಿ ಇಳ್ಗಾರ ಮುದುಕಣ್ಣ ಅಂತೇಳಿ ಸಾಧಾರಣಲ್ಲಿ ಎಲ್ಲ ಮಂದಿಗೂ ಗೊತ್ತೈತಿ ಅವ ಹನುಮಂತ ಮಾಡಲಿಲ್ಲ ಅಂದ್ರೂ ನಾನು ನಿನಗೆಲ್ಲ ಮಾಡಿಕೊಡ್ತೀನಿ ನಿಂದು ಏನೇನು ಪ್ರಾಫಿಟ್ ಐತಿ ಹೆಂಗೆ ಐತಿ ಅಂತ ಮೊದಲು ಎಲ್ಲ ನೋಡಿದವು ನಮ್ಮ ಅಕ್ಕನ ಗಂಡ ಹಾಂ ಅವ್ರ ತೋಟಕ್ಕೆ ಹೋಗ್ಬೇಕಾರೆ ನಮಗೆ ಸೈಕಲ್ ಸುದ ಇರ್ತಿದ್ದಿಲ್ಲ ಮಾಮ ಅಲ್ಲಿ ಹೋಗಿ ನಿಂತು ನೋಡಿದ್ರೆ ನಿನ್ನೆ ಇದನ್ನ ಯಾಕೆ ನಾ ಲಾಗ್ ಮಾಡಾಕತ್ತೀನಿ ಅಂದ್ರೆ ನಿನ್ನೆ ಹೋಗ್ಬಿಟ್ಟು ನತ್ ಕೊಡಕ್ಕೆ ಹೋಗಿದ್ವಲ್ಲ ಅದೇನಿತ್ತು ನೋಡಿ ಅವು ಎಲ್ಲ ಮಾಡ್ಯದ ಇಷ್ಟಿಟ್ಟುದ್ದ ಹುಲ್ಲು ಅವಾಗ ಹಿಂಗೆ ನೋಡೋಣ ಬಾಯಪ್ಪ ನಡ್ಬಟ್ಟೆ ಹಿಂಗೆ ನೋಡೋಣ ನಮ್ಮ ಮಾಮನ ಮನೆ ಕಾಣೋದಲ್ಲಿ ಈಗ ಅದೆಲ್ಲ ಏತ್ ನೀರಾವರಿ ನಾವು ನಿನ್ನೆ ಹೋದಾಗ ಎಲ್ಲ ಅದಕ್ಕೆ ನನಗೆ ನೋಡಿ ಭಾಳ ನನಗೆ ಖುಷಿನೂ ಆಯ್ತು ಒಂಥರ ಬೇಜಾರಾಯ್ತು ಯಾಕಂದ್ರೆ ನಾನು ಅಲ್ಲಿ ಮಾಡ್ತೀನಂದ್ರೆ ಯಾರೂ ನನಗೆ ಕಾಲು ಉರಿಸ್ಕೊಡ್ಲಿ ನಮ್ಮ ಮಾಮನ ಅಂತೆಗೆ ಬನ್ನಿ ಅಲ್ಲೇ ಮಾಮನ ಮನೆಯಿಂದ ಬಿಟ್ರ ಸೌಕಾರ ಅಂಥೇಳಿ ನಮ್ಮ ಊರಾಗ ಅಲ್ಲಿ ಇಡ್ರೆ ಅವರಿಗೆ ಒಂದು 30 ಎಕರೆ 40 ಎಕರೆ ಕೊಡಿಸಿದ ಮಾಮ ನಾನು ನಿಮ್ಮ ಮಾಮ ನನಗೆ ಒಂದು 4 ಎಕರೆ ಕೊಡಿಸ್ಸಾಕು ಹಾಂ 4 ಬಾಯಪ್ಪ ನಡ್ಬಟ್ಟೆ ಏನಲ್ಲ ಇವತ್ತು ನಡ್ಬಟ್ಟೆ ಅದು ಕಿಡಿವ್ಯಾರ ನಾನು ಹ್ಯಾಂಗೆ ಮಾಡಲಿ ಹೋಗ್ಬರ್ನವ್ರ ಮನೆಗೆ ಹೇಳಿ ನಾನು ನೀನು ಬಂಗಾರ ಆಗೋಣಪ್ಪ ಬಂಗಾರ ತೊಗೊಂಡು ಬಂಗಾರ ಆಗೋಣಪ್ಪ ಹೋಗಿ ಬಾಯಪ್ಪ ದೇವ್ರು ಒಳ್ಳೆ ಮಾಡಿ ದೊಡ್ಡ ವಿಶ್ವನ ಆಗಪ್ಪ ಎಲ್ಲರೂ ನಿಂತ ಅಮ್ಮನ ಸೇವೆ ಮಾಡೋಣ ಹೀಗಾಗಿ ಅಲ್ಲಿಗೆ ನಾವು ಹೋದ್ನಲ್ಲ ಹೋಗೋಣ ಮಾಮ ಏನವ ನಿನಗೆ ಅಡ್ಡಾಡಕ್ಕೆ ಒಂದು ಗಾಡಿಯಾರ ಮಾಡ್ಕೊ ಅಂದ ಮಾಮ ನಮ್ಮಲ್ಲಿ ಯಾರು ಗಾಡಿ ಹೊಡ್ಯಾರ ಸುರೇಶ್ ಅವ್ರಿಗೆ ಫಸ್ಟ್ ನಾವು ಎಮ್ಮೆಟಿ ಕೊಡಿಸ್ಕೊಟ್ಟಿವಿ ಎದಕ್ಕೆ ನಾ ಬಾಡಿಗೆ ಮಾಮನಂತಕ್ಕೆ ಹೋಗ್ಬೇಕು ಯಾಕೆ ನಮ್ಮ ಅಕ್ಕನ ಗಂಡ ನನಗೆ ಹೆಲ್ಪ್ ಮಾಡಲಿಲ್ಲ ಸ್ಪಂದಿಸಲಿಲ್ಲ ನಾ ಹೇಳಿದ್ದೆ ನೀ 4 ಮಂದಿ ನಮ್ಮ ತವ್ರ ಮನೆಗೆ ಕೊಟ್ಟಾರಂದ್ರೆ ನಾವು ಇದ್ರಾಗ ಒಂದು 4 ಎಕರೆ ನಾವು ಮಾಡ್ಕೋತೀವಿ ಅಂತ ನಮ್ಮ ತಾಯಿ ನಿಂತು ಮಾಡ್ಬೇಕಾಗಿತ್ತು ನಮಗೇನು ಮಾಡಲಿಲ್ಲ ಮಾಮಾಗ ನಿನಗೆ ತುಡುಗ ಕಳವ ಯಾಕೆ ಮಾಮ ನಾವು 4 ಮಂದಿನ ತೊಗೊಂಡು ಮನೆಗೆ ನನಗೆ ಮನೆಗೆ ಬರೋರು ಅವಾಗ ಎಲ್ಲಿ ಫೋನ್ ಇಲ್ಲ ಇಟ್ಟಕ್ಕೆ ಕ್ಯಾರ್ ಫೋನ್ ಅಮ್ಮ ನಮ್ಮ ಬಂಗಾರದ ಅಂಗಡಿ ಇವ್ರ ಹೆಸರು ಏನೇವ ತಿರ್ಕೊಂಡಲ್ಲ ರಾಜು ಅಲ್ಲ ಕುಮಾರ ಹೊತ್ತಾರ ಕುಮಾರ್ ಅವರು ಅಮ್ಮಾರ ನಮ್ದು ಇಲ್ಲೇ ಊರು ಮುಂದೆ ಹೊಲ ಐತ್ರಿ ನಿಮ್ಗೆ ಕೊಡ್ತೀವಿ ನೀವು ಭೂಮಿ ಮ್ಯಾಗ ಭಾಳ ಆಸೆ ಐತಿ ಪಾಪ ಅವರು ತಿರ್ಕೊಂಡ್ರೆ ಅವ್ರ ಮಕ್ಳು ಎಷ್ಟು ಚಂದ ಬಿಸ್ನೆಸ್ ಮಾಡ್ತಾರೆ ಅದು ಖುಷಿ ಆಗತ್ತೆ ನನಗೆ ಹೋದ್ನಂದ್ರೆ ಅಮ್ಮಾರ ಈಗ ಅವ್ರು ತೊಗೊಳ್ಬಾಯಿ ರೈಮಣ್ಣಾರ ಅಂಥೇಳಿ ನಮ್ಮೂರವ್ರು ತೊಗೊಂಡ್ರಿ ಅದನ್ನು ಅವ್ರು ನನಗೆ ಕೊಡ್ಬೇಕಂತೀರಿ ನಾನು ನಮ್ಮ ಮಾಮಾಗ ಅಂತೀನಿ ಪತ್ತಾರ ಕುಮಾರ್ ಅನ್ನಾರ ಅಪ್ಪಾರು ಅನ್ನಕತ್ತಾರ ಅವರು ಅನ್ನಕತ್ತಾರ
ತೊಗೊಳ್ರಿ ಊರು ಮುಂದೆ 4 ಎಕರೆ ಅಂದ್ರೆ ಒಬ್ರು ಯಾರೂ ಇಲ್ಲ, ಒಂದು ಹೆಣ್ಮಕ್ಳನ್ನ ನಂಬಿ ಯಾರು ಹೊಲ ಕೊಡ್ತಾರೆ ಹೇಳು ನೀನು. ಹೌದಮ್ಮ. ಸುರೇಶ್ ಅವ್ರು ಅಗದಿ ನಾರ್ಮಲ್ ಮನುಷ್ಯರವ್ರು. ಹಾಂ ಮಾಮನತ್ತೆಗೆ ಬಾಡಿಗೆ ಹೋಗ್ಬೇಕಾರೆ ಅಲ್ಲಿಂದ ನಡ್ಕೊತ ಹೋಗೋದ್ರಿ, ನಡ್ಕೊತ ಹೋಗಿ ಮನೆಗೆ ಹೋಗಿ ಅವ್ನು ಬರ್ಬೇಕನ್ನೋರಾಗ ಸುರೇಶ್ ನಿಂತು ಹೊಲ ತಗೋತಾಳ್ರಿ. ಮಾಮ ನಮಗೆ ಕೊಡಿಸ್ಲಾರ್ದಂಗೆ ತಾನ ಹೇಳ್ಬಿಡ್ತಿದ್ದೆ. ಯಾಕಂದ್ರೆ ಈಗ ಒಂದು 4 ಎಕರೆ ಕೊಡಿಸಿದ್ನಂದ್ರೆ ನಮ್ಮ ಮಾವನ್ನ ನಾನು ಪೂಜೆ ಮಾಡ್ತಿದ್ನಿ. ಈಗ ಪೂಜೆ ಮಾಡೋದಲ್ಲ ಅವ್ನು ಜಳ ತೆಗಿಯಂಗ ಮಾಡಿದಂಗೆ ಅಂದ್ರೂ ನನಗೆ ದೇವ್ರು ಎಲ್ಲಿ ಕೊಡ್ಬೇಕಲ್ಲಿ ನನಗೆ ಕೊಟ್ಟ, ಎಲ್ಲಿ ನಾ ಮಾಡ್ಬೇಕಲ್ಲಿ ಇದು ಆಯ್ತು. ಆದ್ರೆ ನಮ್ಮ ತಾಯಿಗೆ ಇರ್ತಾ ಎಲ್ಲರಿಗೂ ನಿಂತು ತಾನು ಹರಿದು ಹಂಚಿ ಎಲ್ಲ ಕೊಟ್ಟಿದ್ರೆ ನಮ್ಮ ಮನಸ್ಸುಗಳು ಎಲ್ಲ ಒಂದಾಗಿರ್ತಿದ್ದು. ಸ್ವಲ್ಪ ಅಷ್ಟೇ ಬೇಜಾರ, ಎಲ್ಲ ಮನಸ್ಸುಗಳು ತಿರಿ ಆಗಲಿ. ನಮ್ಮ ತಂಗಿ ಅಂತರು ನಾ ಅದಕ್ಕೆ ನಮ್ಮ ತಂಗಿ ಅಂತ ಹೆಸರು ಹಾಕ್ಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅಕ್ಕಿ ಬಾ ಅಂದಾಗ ಬರೋದಿಲ್ಲ, ಅಕ್ಕಿ ಬತ್ತಿನಂದಾಗ ನಾ ಕರ್ಕೊಳ್ಳೋದಿಲ್ಲ. ಯಾಕಂದ್ರೆ 10 ವರ್ಷ ನೋಡಿ 10 ವರ್ಷ ಬಿಟ್ಟಾರ ಬೈ. ಈಗ ಬರ್ತೀನಂದ್ರೆ ನಾ ಯಾಕೆ ಬಿಟ್ಟಿರ ಅಂತ ಹೇಳಿ ಅರ್ಧತ್ತಲ್ಲಿ ನಮ್ಮ ಸೌಮ್ಯಕ್ಕನ ಮಗಳು ಬಂಗಾರ ಕೊಡಿಸ್ತೀನಿ ಇನ್ಯ. ಕಾರಣ ಬೇಕಿಲ್ಲ ಮಮ್ಮಿ? ಹೌದಮ್ಮ, ಬೇಕಾ ಬೇಡ ಹೇಳಿ. ಅದಕ್ಕೆ ಏನೈತಿ ಇವೆಲ್ಲ ಮನಸ್ತಾಪಗಳು ಶುದ್ಧ ಆಗಲಿ. ಇದನ್ನೆಲ್ಲ ಶುದ್ಧ ಮಾಡೋ ನಮ್ಮ ರಾಯನದು. ಇದನ್ನ ಅಷ್ಟಕ್ಕೆ ಬಿಡ್ರಿ. ನಾ ವಿಷಯ ಹೇಳಾಕತ್ತಿದ್ದ ಎಲ್ಲ ಮಾಡಿತ್ತು ಮಾಮ, ಈಗ ಮಾಡಿತ್ತು. ಮತ್ತು ನಾವು ಇನ್ನೊಂದು ಕೋಗಟ್ನೂರ್ದಾಗ ವ್ಯಾಪಾರ ಮಾಡಾಕತ್ತೀವಿ. ಜೋಗಳ ಬಾಯಿ ತುಂಬಿರ್ಬೇಕು ಅಂದ್ರೆ ನಮ್ಮ ಫುಲ್ ವ್ಯಾಪಾರ. ಅಲ್ಲಿ ತುಂಬಾಕ ನೀರೇ ಇರ್ತಿದ್ದಿಲ್ಲ. ಈಗ ನೀನೇ ನೋಡೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಯಾವತ್ತೂ ರಾಜಕಾರಣಿ ಮಾಡಿಲ್ಲ, ಆದ್ರೆ ಬೆಂಬಲಿಸ್ತೀವಿ, ಇಷ್ಟಪಡ್ತೀವಿ. ನಮ್ಮ ಲಕ್ಷ್ಮಣ್ ಸೌದಿಯರಂತರು, ನಮ್ಮ ಐಗಳಿ ಅಂತರೂ ಮುತ್ತಿನ ಮಗ ಅದ. ನಾನು ಅವರು ಮಾತು ಕೊಟ್ಟರು, ಸಾಯ್ತನ ನಾವು ಇನ್ನು ಇದ್ರೊಳಗೆ ಕಾಂಗ್ರೆಸ್ ಪಕ್ಷದಾಗ ಇರ್ತೀವಿ ಅಂದಾರ. ನಮ್ಮ ಊರು ಒಂದು ಆತ, ಒಕ್ಕಟ್ಟಾತು ಊರು, ಐಗಳಿ ಒಕ್ಕಟ್ಟಾತು. ಯಾಕೆ ಮೊದಲು ಸ್ವಲ್ಪ ಡಿವೈಡ್ ಇತ್ತು. ಅವಾಗ ಅವಾಗಾದ್ರೂ ನಾವು ಯಾವಾಗ ಹೆಂಗಿರ್ಬೇಕು ಅವಾಗ ಹಂಗೈದೀವಿ, ಈಗಾರು ಹಂಗೈದೀವಿ. ತಲೆ ಕಟ್ಬಿಡ್ತಂಗೆ ಆಗಲೇ ಮುಗಲೆ. ಅದಕ್ಕೆ ಈಗಂತೂ ನಮ್ಮ ಊರ ಒಂದ ಆಗೈತಿ. ಮತ್ತು ನೀರಾವರಿ ಆಯ್ತು, ಹೊಳೆಯಿಂದ ಎಲ್ಲ ಕೆರೆಗೂ ಪೈಪ್ಲೈನ್ ಆಯ್ತು. ಅದಕ್ಕೇನೈತ್ಲ ರಾಜಕಾರಣಿ ಮಾಡೋರು ಊರ ಮ್ಯಾಗ ಬೆಂಬಲ ಮ್ಯಾಗ ಹಿಂಗಿದ್ರೆ ಎಲ್ಲರೂ ಸಮೃದ್ಧಿ ಆಕೈತಿ. ನನಗಂತೂ ಅಲ್ಲೇ ಹೊಲ ಸಿಗಲಿಲ್ಲ, ಮನೆ ಒಂದೈತಿ, ಆರಾಮ್ ಹೋಗ್ತೀನಿ ಬರ್ತೀನಿ ಮಾಡ್ತೀನಿ. ನಾ ಎಲ್ಲಿದ್ರು ಖುಷಿ ಆಗಿದ್ದೀನಿ. ಇನ್ನು ನಾವು ಐಗಳಿದಾತ ಚಂದ್ರಿಗೆ ಹೇಳ್ತೀನಿ. ನಮ್ದು ಇಲ್ಲೇ ಊರು ಮುಂದೊಂದು ಕೆರೆ ಐತಿ, ಆಮೇಲೆ ಅಲ್ಲಿ ಮಾಗಾಣಿ ಐತಿ. ಮಾಗಾಣಿ ತುಂಬಿತಂದ್ರೆ ನಮ್ಮ ಚಂದ್ರಿಗೆ ಸಮೃದ್ಧಿ. ಮಾಗಾಣಿ ಅಂದ್ರೆ ಅಲ್ಲಿ ಒಂದು ಕೆರೆ ಐತಿವಿ ನಮ್ದು ಊರಿನ ಸೆಂಟ್ರ್. ನಾನು ಅವಾಗ ಅಪ್ಪರ ಮೌನಾನುಷ್ಠಾನ ಎಷ್ಟು ದಿವಸ ಆಗೈತೆ ನನಗೆ ಗೊತ್ತಿಲ್ಲ. ಗಡದೇಶ್ವರ ಅಪ್ಪರ ಮೌನಾನುಷ್ಠಾನದಾಗ ಪೂರ್ತಿ ಕೆರೆ ಬಿರುಕು ಬಿಡ್ತಿತ್ತು. ನನಗೆ ಇಲ್ಲಿ ಹಡ ತುಂಬಲಾರ್ದಕ್ಕೆ ವ್ಯಾಪಾರ ಆಗ್ಲಾರ್ದಕ್ಕೆ ನಾ ಅಲ್ಲಿ ಹೊಕ್ಕಿದ್ನಿ ಅಪ್ಪಾರ ಅಂತಕ್ಕೆ. ಹೋಗೋ ಮುಂದೆ ಕೆರೆಯಾಗ ನಾ ಬಿಡ್ಕೊತೀನಿ. ಒಬ್ರೇನ ನಾವ್ಯವ ಕೆರೆ ತುಂಬಿತಂದ್ರೆ ಮಾಗಾಣಿ ತುಂಬಿತಂದ್ರೆ ನಿನಗೆ ರಗಡೆ ವ್ಯಾಪಾರ ಅನ್ನೋರು. ನಾ ಏನಂತೀನಿ, ಅದು ತುಂಬಿರೋ ಮಂದಿ ಕೈ ರೊಕ್ಕ ಆಕತಿ ಹಿಂಗೆ ನಾ ತಿಳ್ಕೊತಿದ್ದಿಲ್ಲ. ಒಟ್ಟು ನನಗೆ ಕೆರೆ ತುಂಬಲಿ, ಇದು ಮಾಗಾಣಿ ತುಂಬಲಿ ನಮ್ಗೆ ಅಂದ್ರೆ ನಮಗೆಲ್ಲ ಸುಖ ಸಮೃದ್ಧಿ ಆಗಲಿ ಅಂತ ನಾ ಬೇಡ್ಕೊತಿದ್ದೀನಿ. ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಊರಿಗೂ ನೀರಾವರಿ ಆಗಬೇಕು, ಇಲ್ಲಿ ಕೆರೆ ಸ್ವಚ್ಛ ಆಗಬೇಕು, ಅಲ್ಲಿ ಕೆರೆ ಸ್ವಚ್ಛ ಆಗಬೇಕು. ಈಗ ನಿಮ್ಮ ಹೊಲಕ್ಕೆ ಎಲ್ಲಿ ಕಿನಾಲ್ ಬಂದಾವ, ಎಲ್ಲರಿಗೂ ನೀರು ಬರ್ತಾವೆ ನೋಡಕ್ಕಂತ್ರೆ. ಯಾಕಂದ್ರೆ ನಾ ಐಗಳಿಗೆ ಹೋದಾಗ ನನಗೆ ಇಲ್ಲಿ ಮೂತು ಕಟ್ಕೊಳ್ಳೋ ಮುಂದೆ ಒಬ್ಬ ನಮ್ಮ ದ್ಯಾಮನ ಗುಡಿ ಮುಂದೆ, ಯಾಕಂದ್ರೆ ಎಲ್ಲ ಹುಡುಗರು ಆ ಕಂಗಾಲಿ ಇತ್ತು ನಮ್ಮ ಊರಾಗ ನೀರಿಂದ ಅನ್ಕೊಳಿ. ಯಮ್ಮ ಮೊದಲ ಕುಡಿಯಾಕೆ ನೀರಿಲ್ಲ, ನೀರು ಬಂದು ಟ್ಯಾಂಕ್ ಹಾಕೈತಿ, ನೀ ದ್ಯಾಮನ ಜಾತ್ರೆ 5 ವರ್ಷಕ್ಕೊಮ್ಮೆ ಮಾಡಂತಿ ಅಂದಿದ್ದ ನನಗೆ ಇನ್ನೂ ಅದ್ರ ನೆನಪೈತಿ. ನಮ್ಮ ಊರಾಗ ಈಗ ಇಷ್ಟು ಸಮೃದ್ಧಿ ಆಗಾಕತ್ತೈತಿ. ಇನ್ನು ನಮ್ದು ಈ ಮಾಗಾಣಿ ತುಂಬಿತಂದ್ರೆ, ಈ ಕೆರೆ ತುಂಬಿತಂದ್ರೆ ಇದು ಸುತ್ತಮುತ್ತಲೂ ಎಲ್ಲ ಮೊದಲಿನ ಮಂದಿ ನಮಗೆ ನೀರು ಬಂದಿತ್ತಂತ. ಆವಾಗ ಕೆರೆ ಮಣ್ಣು ಕಡಿಸಿ ಕಬ್ಬು ಹಚ್ಚುವಷ್ಟು ಶಕ್ತಿ ಅವ್ರಿಗೆ ಇದ್ದಿದ್ದಿಲ್ಲ. ಅದಕ್ಕೆ ನಮಗೇನು ನೀರಿನ ಬ್ಯಾಡ್ರಿ ಅನ್ನೋಣ ಕಡ್ಕೊಳ್ಕೋತಂದು. ಈಗ ನಾವು ಹಂಗಲ್ಲ, ಎಲ್ಲಿ ಬೆಳ್ಳುಳ್ಳಿ ಐತೆ ನೋಡಿ ಅಲ್ಲಿ ಕೆರೆ ಮಣ್ಣು ಕಡಿಸಿ ಹೊಲ ಮಾಡಿ ತೋಟ ಮಾಡಟ್ ನಮ್ಮ ಚಂದ್ರಗೂರಾಗ ಎಲ್ಲರಿಗೂ ಶಕ್ತಿ. ಮತ್ತು ಮಡ್ಡಿ ಮಾತ್ರ ಬಂಗಾರ ಕಡ್ಡಿ ಮಾಡ್ತೀವಿ. ಅದಕ್ಕೆ ನಮಗೆ ಮಾಗಾಣಿ ತುಂಬಾಕ ಹೊಳಿಂದ ಪೈಪ್ಲೈನ್ ಆಗ್ಬೇಕು. ಇಲ್ಲಿ ಕೆರೆಗೆ ನಮ್ಮ ಹೊಳಿಂದ ಪೈಪ್ಲೈನ್ ಆಗ್ಬೇಕು. ಎಲ್ಲ ಸುಖ ಸಮೃದ್ಧಿ ಆಗ್ಬೇಕು. ನಾವು ಹೋದ್ರೆ ಬಿಟ್ಟು ತುಂಬಿ ಕೊಡಂಗೆ ಆಗ್ಬೇಕು. ನೀವು ಆಸೆ ಪಟ್ಟಿದ್ದ ಅಲ್ಲಿದೆ ನಮಗೆ ಅತ್ರಿ ತಾಲೂಕ ಐಗಳಿ ತಾಲೂಕ. ಇದು ನನ್ನ ಊರ. ನಾ ಹೇಳೀನಿ ಪ್ರತಿಯೊಂದು ಊರಾಗೂ. ಈಗ ನೋಡ್ರಿ ಇಲ್ಲಿಂದ ಚಿಪ್ಲು ಕಟ್ಟಿಗೆ ಹೋದಿವಿಲ್ಲೋ, ಮಸ್ತ್ ಸಾಲ್ ಚಾಲು. ಈ ಕಡೆ ಕಡ್ಕೊಳಕ್ಕೆ ಹೋದಿವಿಲ್ಲೋ,
ಮಸ್ತ್ ಸಾಲ ಚಾಲು. ಅದಕ್ಕೆ ನಮ್ಮ ಊರಾಗ ಕುರಿ ಗಂಟ್ಲೆ ಭೂಮಿ ನೀರಾವರಿ ಆಗಿಬಿಟ್ರೆ ಎಲ್ಲಿ ನಾವು ಬಡ್ದಾಡೆ ಸಾಯ್ತೀವಿ ಯಾರಿಗೂ ಗೊತ್ತು ಅನಿಸ್ತೈತಿ. ಅದಕ್ಕೆ ಹಂಗೆ ಬಡ್ದಾಡು ಅಂತದ ನಾವು ಕಲಿದು ಬೇಡ. ಇನ್ನೊಂದು ಐತಿ, ಕಾಗಿ ತನ್ನ ಮಕ್ಳಿಗೆ ಹೋಗಿಲ್ಲ ಅಂತಿರ್ತೈತಿ. ನಾವು ಎಷ್ಟೋ ತಪ್ಪು ಮಾಡ್ರೂ ನಮ್ಮ ಮಕ್ಕಳಾಗಲಿ ನಮ್ಮ ಊರನವ್ರಾಗಲಿ ನಮ್ಮ ಮಂದಿ ಆಗಲಿ ನಾವೇನವರು ನಾವೇ ಹೆಚ್ಚನವು. ಅದಕ್ಕೆ ನಾಯಿಗಳು ಅಪ್ಪ ಮುತ್ಯಾಗ ಇದು ಬೆಳತಾನ ಮಾಡ್ಕೊಂಡೀನಿ ಇದನ್ನು ಮಾತಾಡ್ಬೇಕಂತ. ನನಗೆ ಆಮೇಲೆ ಮಾತಾಡಂದ್ರೆ ಬರೋದಿಲ್ಲ. ನಾನು ಅಪ್ಪ ಮುತ್ಯಾಗ ಚುಬ್ಚಿಲಿಂದ 3 ವರ್ಷದಿಂದ ನಮಸ್ಕಾರ ಹಾಕಿನಿ. ನನಗೆ ಅನ್ನೋರು ಅಮ್ಮ ಹಿರಿಯರ ಆಸ್ತಿ ಬರಲಿ ಅಂತೇನು ಬೇ, ಮತ್ತೇನು ಸಿರುಂದು ಬರಲಿ ಅಂತೇನು ಬೇ, ಯಾಕೆ ಮಾಡಿ ನಮಸ್ಕಾರ ಹಾಕ್ತೀವಿ ಹೇಳ. ನಾವು ಆ ಊರಾಗ ನಾವು ಊರಿಂದ ನಾವು ಬಿಟ್ಟಿವಿ ಅಂದ್ರೆ ಅಪ್ಪ ಮುತ್ತನ ಕರ್ಕೊಂಬರೋದಾಗಲಿ ನಾವು ಹೆಂಗೆ ನಮ್ಗೆ ಅಲ್ಲಿ ಸ್ಪಂದಿಸ್ತಾರೆ. ಎಷ್ಟು ಪ್ರೀತಿ. ಯಾರು ಕಾಲಿಗೆ ಅರ್ಬಿ ಕಟ್ಟೋರು, ಯಾರು ಹಾಲು ಕಾಯಿಸ್ಕೊಡೋರು, ಹಂಗೆ ನಮ್ಗೆ ಇಲ್ಲಿ ನೀರಾವರಿ ಆದ್ರೆ ಎಲ್ಲರೂ ನಾವು ಹಂಗೆ ಬಾಂಧವ್ಯನ ಬೆರ್ಕೋಬೇಕು. ಅಂದ್ರೆ ಜಗಳ ಆಗೋದಿಲ್ಲ, ಹುಡುಗರು ಉಡಾಳಾಗೋದಿಲ್ಲ. ನಮ್ಮದು 3 ಕತ್ರಿ ಊರು ನಮ್ಮದು. ಅದಕ್ಕೆ ಹಿಂಗಾಗಿ ಎಲ್ಲ ಇನ್ನು 4 ವರ್ಷ ಎಂಥ ಯೋಜನೆ ಬರ್ತೈತಿ ಅಂದ್ರೆ ಏನು ಹೇಳಿ ಅಮ್ಮ ನೀ ಅನ್ನಂಗೆ ಆಕೈತಿ. ನೀವು ಆಸೆ ಪಟ್ಟಿರಂದ್ರೆ ನಾಯಿಗಳಿಗೆ ಹೋದ್ನಿ ಡ್ರಾಯರ್ ಇತ್ತು. ನಿನ್ನೆ ನಾನು ನೋಡಿ ಹೋಗ್ಬಿಟ್ಟು ಅಮ್ಮಗೆ ನತ್ತು ಕೊಟ್ಟು ನನಗೆ ಆ ಕೆರೆ ನೋಡಿ ನನಗೆ ಎಷ್ಟು ಖುಷಿ ಆಯ್ತು. ಇನ್ನೇನು ಯಾವಾಗೂ ಅದು ಕೆರೆ ಬತ್ತಂಗಿಲ್ಲ. ಯಾಕೆ ಹೊಳೆ ಪೈಪ್ಲೈನ ನಮ್ಮೂರಾಗ ಹೆಂಗೆ ಐಗಳಿ ಕ್ರಾಸ್ ಮೇಲೆ ನೀರಿಂದ ಒಂದು ಯೋಜನೆ ಮಾಡ್ಯಾರ, ಹಂಗೆ ನಮ್ಮ ಚಂದ್ರಿಗೆ ಆಗು ಎಲ್ಲಿ ಆ ಗುಡ್ದಾಗ ಮಾಡ್ತಾರೆ ಮಾಡಲಿ. ಮಸ್ತ್ ನೀರಿಂದ ಒಂದು ಯೋಜನೆ ಬರಲಿ, ಏತ್ ನೀರಾವರಿ ಆಗಲಿ, ಸುಖ ಸಮೃದ್ಧಿ ಆಗಲಿ. ನಮ್ಮಮ್ಮ ಇಲ್ಲಿ ಬಂದಿದ್ದಕ್ಕೂ ಎಲ್ಲರಿಗೂ ಒಂದು ಇದಾಗಲಿ ಅಂತೀನಿ. ಈಲಾಗ ಇನ್ನು ಯಾಕೆ ಮಾಡಾಕತ್ತೀನಿ ಅಂದ್ರೆ ನಿನ್ನ ಹೋಗಿ ನೋಡಿ ಬಂದೀನಿ. ನಾ ಮೊದಲಾದರೂ ಹೋಗಿ ನೋಡಿದ್ದೀರ ಹೆಂಗಿತ್ತು, ಈಗ ಹೆಂಗೈತಿ. ಇಲ್ಲಿ ಆದ್ರೂ ನಾವು ಬಂದಾಗ 20 ವರ್ಷ ಆತೇವೆ ನಾವು ಇವರಿಗೆ. ಸಜ್ಜಿ 4 ರೂಪಾಯಿ ಕಿಲೋ. ಇಲ್ಲಿ ನಮ್ಮ ಮಾಮರ ಅಂಗಡಿಯಾಗ 3 ರೂಪಾಯಿಗೆ ಸೇರು ಜೋಳ. ನಾವು ಹೋಗಿ ನಮ್ಮ ಕಲ್ಲಪ್ಪನಾರ ಅಂತದಾರ, ಅವರು ದೊಡ್ಡ ರೈತರ. ಅಮ್ಮನಂತೆ ಹೋಗಿ 50 ರೂಪಾಯಿ ಕೊಟ್ಟು 3 ಸೇರು ತೊಗೊಳಂಥದ್ದು ಬಂತು. ಯಪ್ಪ ಹಿಂಗೆ ಆತಂದೀವಿ ನಾವು. ಅದಕ್ಕೆ ಇಲ್ಲಿ ಆದರೂ ನಮ್ಮ ಹೊಲದಾಗ ಸಜ್ಜಿ ಬೆಳಿತಿರು, ಹುಳ್ಳಿ ಬೆಳಿತಿರು, ಕೆಟ್ಟ ಅನಿಕುಕ್. ಈಗ ಅದ ಕಬ್ಬ ನಮ್ದು ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ತಕ್ಕ 6 ಎಕರೆ ಕಬ್ಬು ನೋಡಿದ್ರೆ ಕಣ್ಣು ತಿರುಗಂಗಾಗೈತಿ. ಹಾಗೆಲ್ಲ ಹೊಲಗಳು ಆಗ್ಲಿ ಅಂತೀವಿ. ಅದಕ್ಕೆ ನನ್ನ ಮಕ್ಕಳಿಗೂ ದೇವ್ರ ಅನುಕೂಲ ಕೊಟ್ಟಾನ. ನಾವು ಭೂಮಿ ಮಾಡ್ಕೋತೀವಿ. ಎಲ್ಲ ಸುಖ ಸಮೃದ್ಧಿ ಎಲ್ಲರಿಗಾಗಲಿ. ಇದ ಐಗಳಿದಾತು ಮತ್ತು ಚಂದ್ರಿಗಿದಾತಮ್ಮ. ನಾ ಮಾಲಿಪುರಕ್ಕೆ ಹೋದಾಗ ಅದು ಏನಿತ್ತು, ಅಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಅಲ್ಲೊಂದು ಅಂಗಡಿ ಇತ್ತು. ಈಗ ನಾ ಹೋಗಿ 10 ವರ್ಷ 15 ವರ್ಷ ಅಲ್ಲಿ ಇದ್ನಿ. ನಮ್ಗೆ ಅಲ್ಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಅಲ್ಲಿ ಎಷ್ಟು ಮಂದಿ ಒಳ್ಳೆಯವರು, ಎಲ್ಲರೂ ನಮ್ಗೆ ಹೆಲ್ಪ್ ಮಾಡೋರು. ನಮಗೇನು ಅನ್ಸೋದು, ಮಂದಿ ಮಕ್ಳು ಇಲ್ದೂರ ಹೆಂಗಿರೋದು, ಯಾರು ನಮ್ಮವ್ರು ಅನ್ನಕ್ಕೆ ಒಂದು ಬೇಕಲ್ಲ. ಅದಕ್ಕೆ ನಾವು ಗಂಡ ಮನೆಯಾಗರ ಇರ್ಬೇಕಾ ಇಲ್ಲ ತವ್ರ ಮನೆಯಾಗರ ಇರ್ಬೇಕು. 3ನೇ ಊರಾಗ ಏನಕ್ಕೈತಿ, ಈಗ ನಮ್ಮ 50 ವರ್ಷ ಇದ್ಲು. ಯಾಕೆವ ತೋರ್ಸಲ್ಲ ಅಮ್ಮನ. ಯವ್ವ ಕ್ವಾಟಿಕಲಾಗ ಎಷ್ಟು ವರ್ಷ ಇದ್ದೇವ? ಕ್ವಾಟಿಕಲಿಗೆ ಎಷ್ಟು ವರ್ಷ ಇದ್ದೆ? 40 ವರ್ಷ. ಹಾಂ 40-50 ವರ್ಷ ನಮ್ಮ ಕ್ವಾಟಿಕಲಾಗಿದ್ರೆ ನಮ್ಮ ಹೊಲ ಇಷ್ಟೈತಿ, ಮನೆ ಇಷ್ಟೈತಿ, ನಮ್ಮ ಅಂತಾನೆ ಅಂತದು. ಅದು ಯಾರು ನೋಡ್ತಿದ್ದಲ್ಲ, ಅವ್ರು ಸಿಂಧಿ ಯಾರು ಅಂತಿದ್ರು. ಅದಕ್ಕೆ ನಮ್ಮ ಊರಾಗ ನಂಬಿಕೆ. ಮತ್ತು ನಮ್ಮ ಊರು ದಾಟಿ ಮುಂದಿನ ಊರಿಗೆ ನಾವು ತಳವಾರ. ಅದಕ್ಕೆ ನಂದೇನು ಆಸೆ ಇತ್ತು, ಚಂದ್ರಿಗ್ಯಾಗ ನಮ್ದು ಎಲ್ಲ ಆಗ್ಬೇಕು, ಇಲ್ಲ ಐಗಳಾಗ ಆಗ್ಬೇಕು. ಕ್ವಾಟಿಕಲ್ಲ ನಮ್ಗೆ ಜೀವನ ಕೊಟ್ಟೂರು, ನಮ್ಮನ್ನ ಕರ್ಕೊಂಡು ಹಚ್ತೇನೆ. ಹಿಂಗಾಗಿ ಮತ್ತು ಇನ್ನೊಂದು ಇದು ಮಾಲಿಂಗಪುರದ ಕ್ವಾಟಿಕಲ್ಗೆ ನಮ್ಮನ್ನ ಸಣ್ಣವ್ರಿದ್ದಾಗಿಂದ ನಮ್ಮ ಮದುವೆ ಮಾಡಿ ಕೊಡತಕ್ಕ ನಾವು ಕ್ವಾಟಿಕಲ್ಲಾಗ ಇದ್ವಿ. ಕ್ವಾಟಿಕಲ್ಲಾಗಿದ್ರೆ ನಿಮ್ಗೆ ಹೇಳ್ತೀನಿ, ನಾವು ಎಲ್ಲಿಗೆ ಈಗೇನ ಕಾಲೇಜ್ ಆಗೈತಲ್ಲ, ಟೆಕ್ನಿಕಲ್ ಕಾಲೇಜ್ ಆಗೈತಿ, ಅಲ್ಲಿ ನೀರಿಂದ ಏತ್ ನೀರಾವರಿ ಆಗೈತಿ. ಮನೆ ತೋರಿಸಿದ್ಮೇಲೆ ಅದೆಲ್ಲ ನಾವು ಅಲ್ಲಿಂದ ಕಟ್ಟಿಗೆ ಹೊತ್ಕೊಂಡು ಹೋಗಿ 4 ಹೊರಿ ಕಟ್ಟಿಗೆ ನಮ್ಮ ಹೋಗೋದು. ನಮಗೆ ಊಟ ಆಗಲಿ ನಾಷ್ಟ ಆಗಲಿ ನಾವು ಕೆಲಸ ಮಾಡಿಂದ ತಿಂತಿದ್ವಿ. ಇದು ಕ್ವಾಟಿಕಲ್ ಆಗಿದೆ. ಬೈಲಪ್ಪ ಮುತ್ಯ ಮತ್ತು ಹನುಮಮ್ಮ ಅಂತಿದ್ರೆ ಅವ್ರದ್ದು ಕಣಿವೆ ಐತೆ ಅಲ್ಲಿ. ಅವ್ರು ಇಂತಿಂಥ ಪಡವಿ ಕಣಿವೆ ಏರ್ಸವ್ರು. ನಮಗೆ ಆಮೇಲೆ ಯಾವಾಗ ಊಟಕ್ಕೆ ಕರಿತಾಳೋ ಅಂತಿದ್ವಿ. ಅಲ್ಲಿಂದ ಕುಟ್ರಗದ್ದಿಂದ ನಾವು ಕಟ್ಟಿಗೆ ತೊಗೊಂಬರ್ಬೇಕು. ಚಿಮ್ನಾ ನೀರಿನಾಗ ಸ್ವಾಮಿಗಳದಲ್ಲಿ ಚಿಮ್ನಾ ನೀರು ಅಂತ ಬರ್ತಿದ್ವು. ಈಗೆಲ್ಲ ಫಿಲ್ಟರ್ ನೀರು ಕುಡಿತೀವಿ, ಬಾಟ್ಲ್ ನೀರು ಕುಡಿತೀವಿ, ಒಂದೇ ಥರ ಇರ್ತೀವಿ. ಆಗ ಹಾಗಿಲ್ಲ.
ನಾವು ಕುಟ್ರಗದ್ದೆ ನೀರು ಕುಡಿತಿದ್ದೀವಿ, ಚಿಮ್ನಾ ನೀರು ಕುಡಿತಿದ್ದೀವಿ, ಸಾಂಗೊಳ ಬಾವಿ ನೀರು ಕುಡಿತಿದ್ದೀವಿ, ಸಾಲಂತೆ ಕೆರೆ ನೀರು ಕುಡಿತಿದ್ದೀವಿ. ಅದಕ್ಕೆ ಅಲ್ಲಿ ಆದರೂ ನಾವು ತೆಕ್ಕಿದ್ರೆ ಹಚ್ಚ ಹಸಿರು ಇರ್ತಿದ್ದು ನೀರು. ಯಾಕೆವ ಕ್ವಾಟಿಕಲಿ ಬಂದಂದ್ರೆ ಹಸಿರು ನೀರು ಇರ್ತಿದ್ದು. ನಾ ಬೇಡ್ಕೊತಿದ್ನಿ ಇದು ಇಲ್ಲಿ ನೀರಿಂದ ಅನುಕೂಲ ಆಗಲಿ ಅಂದ್ರೆ ಈಗ ಅಲ್ಲಿ ನೀರಿಂದ ಹೊಳಸಾಲ ಆತು. ಅದಕ್ಕೆ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ ಜನ್ರೇಷನ್ನ ಹೆಂಗೆ ಬೆಳಿತೈತಿ ಹಂಗೆ ಮಕ್ಕಳದೆಲ್ಲ ಚೇಂಜಸ್ ಆಗ್ತೈತಿ. ಅದಕ್ಕೆ ಇಲ್ರಿ ನಾವು ಇದ್ದಂಗೆ ಇರ್ತೀವಂತೆ ಆ ತಾಯಿ ತಂದೆ ಅನ್ನೋದಾಗಲಿ, ಮಕ್ಳು ಅನ್ನೋದಾಗಲಿ, ಬಂದಿ ಬಳಗ ಅನ್ನೋದಾಗಲಿ ಯಾರೂ ಮಾಡಬೇಡ್ರಿ. ಯಾಕಂದ್ರೆ ಕ್ವಾಟಿಕಲಾಗಿ ಈಗ ಮನೆಗೆ ನೀರು ಬಂದು ಅಲ್ಲಿ ಸುಖ ಸಮೃದ್ಧಿ ಆತು. ಅಲ್ಲೇ ಭೂಮಿ ಕಡಿಮೆ ಮಂದಿ. ಮತ್ತು ಈಗ ನಮ್ಮ ಸಂಗಪ್ಪನ ಅಂತ ಹೇಳದಾರ ಗುಗ್ರಿ, ಅವ್ರು ಮೊದಲು ಲುಂಗಿ ಸುತ್ಕೊಂಡು ಒಂದು ಬನೀನು ಹಾಕ್ಕೊಂಡು ನಮ್ಮನ್ನೆಲ್ಲ ಟ್ಯಾಕ್ಟ್ರ್ ಕಲ್ಲು ಗಾಡ್ಯಾಗ ಟ್ಯಾಕ್ಟ್ರ್ನ್ಯಾಗ ಕಲ್ಲು ಹಿರ್ಕೊಂಡು ನಮ್ಮ ಹೊರಿ ಅದ್ರ ಮ್ಯಾಗ ಹಾಕ್ಕೊಂಡು ನಮ್ಮ ಬಡಿದ್ರು ನಮ್ಮ ಆಕೆ ಅಂತೇಳಿ ನಮ್ಮನ್ನ ಹತ್ರ ಕರ್ಕೊಂಡು ನಮ್ಮನ್ನೆಲ್ಲ ಬೆಳೆಸ್ತಿದ್ರು. ಅವರು ಈಗ ನಾ ಕೋಟ್ಯಾಧೀಶ್ವರ ಆಗೀನಿ, ಅವ್ರು ಹಬ್ಬದ ಗಂಟ್ಲೆ ಆಗ್ಯಾರ. ಹಬ್ಬದ ಗಂಟ್ಲೆ. ನಾವು ಚಲೋ ಇದ್ದವ್ರಿಗೆ ಏನಂತಾರೆ ಅವ್ರಿಗೂ ಗಂಟು ಹತ್ತೈತಿ ಅಂತಾರೆ, ನಮಗೆ ಗಂಟು ಹತ್ತೈತಿ ಅಂತ. ಯಾಕಂದ್ರೆ ದೇವ್ರ ಒಂದು ಹುಲ್ಲು ಕಡ್ಡಿ ಹಿಡಿದ್ರೆ ಅದರಿಂದ ನಮ್ಮನ್ನು ಏರಿಸ್ಕೊತ ಹೋಗಿಬಿಡ್ತಾ. ಅದಕ್ಕೆ ಹೇಳ್ತೀನಿ, ಅಲ್ಲಿ ಗುಗ್ರಿ ಯಲ್ಲಪ್ಪನ ಆಗಲಿ, ಗುಗ್ರಿ ಸಂಗಪ್ಪನ ಆಗಲಿ, ನಮಗೀಗ ನಮ್ಮ ಜಡಿಪಿ ಸರ್ ಮಾವಿನ ಮರದಾಗಲಿ, ಮತ್ತು ನಮ್ಗೆ ಯಾವಾಗ ತೋಟದವ್ರ ಮನೆ ಇದು ನಮ್ಗೆ ಯಾವಾಗೂ ಅನಿಸ್ತಿದ್ವಿ. ನಾವು ದೇಸ್ಕತ್ತಿದ್ದು ಊರದು, ನಮ್ಮ ದೇಸ್ಕತ್ತಿ ದೇಸಾರು ಊರದು. ಅಲ್ಲಿ ನಾವು ಎಷ್ಟು ಭಯ ಭಕ್ತಿಲಿ ಬೆಳೆದೀವಿ ಅದು ಅಮ್ಮಗೆ ಗೊತ್ತಾ ನಮ್ಗೆ ಗೊತ್ತಾ. ಯಾಕಂದ್ರೆ ಅಲ್ಲಿ ದೇಸಾರು ಬರ್ತಾರೆ, ಅಲ್ಲಿ ದೊಡ್ಡ ತಮ್ಮರು ಬರ್ತಾರೆ, ಅಲ್ಲಿ ಸಣ್ಣ ತಮ್ಮರು ಬರ್ತಾರೆ ಅಂದ್ರೆ ನಮ್ಮ ಅಣ್ಣ ತಮ್ಮರನ್ನ ಅನ್ಕೋತಿದ್ವಿ ನಾವು. ನಮ್ಮನೆ ನಾವು ಬಾಂಧವ್ಯ ಬರೋದು. ಅದಕ್ಕೆ ನಮ್ಗೆ ದೇವ್ರು ಇಷ್ಟು ಒಳ್ಳೇದು ಮಾಡಿದಾನ, ಇಷ್ಟು ನಮ್ಮ ಸುಖ ಸಮೃದ್ಧಿ ಮಾಡಿದಾನ ಅಂತೀನಿ. ಅದಕ್ಕೆ ಅವರು ನಮ್ಗೆ ನಮ್ಮ ಹೊರಿ ನೋಡಿಬಿಟ್ರೆ, ಕಟ್ಗೆ ಹೊರಿ ನೋಡಿದ್ರೆ ನಮ್ಗೆ ಸೋತ್ ಬಿಡೋದವ ಭಯಂಕರ 3-4 ಕಿಲೋಮೀಟ್ರ್. ಈಗ ನಮ್ಗೆ ಬರೀ ಎಲ್ಲಿಗಾರ ಹೋದ್ರೆ ಆಟೋ ತೊಗೋತೀವಿ ನಾವು. ನೀವೇ ನಮ್ಮನ್ನ ಆಟೋದಾಗ ಹೋಯ್ತೀರಿ, ಇಲ್ಲ ಗಾಡಿ ಮ್ಯಾಗ ಹೋಯ್ತೀರಿ, ಕಾರ್ನಾಗ ಹೋಯ್ತೀವಿ. ಎಲ್ಲರಿಗೂ ಇಂಥ ಸಿಗಂಗಿಲ್ಲ. ಅವಾಗ ಸಂಗಪ್ಪನಿಗೆ ಕೈ ಮಾಡಿದ್ವಿ, 4 ಹೊರಿ ಕಟ್ಗೆ ಮ್ಯಾಗ ಹಾಕ್ಕೊಂಡು ನಮ್ಮನ್ನು ಟ್ಯಾಕ್ಟ್ರ್ನಾಗ ಕರ್ಕೊಂಡು ಬರ್ತಿದ್ರೆ. ಈಗ ಆ ಕಾಲನೂ ನಾವು ನೋಡೀವಿ. ಈಗ ಅವ್ರು ಬುಲೆಟ್ ಮ್ಯಾಗ ಹೋಗ್ತಾರ, ರೇಷನ್ ಕೊಟ್ಟಾಗ ಸುತ್ತಾರ. ನಾವು ನೋಡಿ ಹಿಂಗಾಗಿಬಿಟ್ಟು ನಾವು ಕಾರ್ ಇಳಿದೀವಿ, ಬೈಕ್ ಇಳಿದೀವಿ. ಅದಕ್ಕೆ ಎಲ್ಲರಿಗೂ ಇದಾಗಲಿ. ಕ್ವಾಟಿಕಲ್ಲಿ ನಮ್ಮ ಅಮ್ಮ ಹಂಗರಿಗೆ ಇದ್ದಾಗ ಎಟ್ಟಿದ್ದೇವೆ ವಯಸ್ಸ ತೋರ್ಸಮ್ಮ, ಎಟ್ಟಿದ್ದೇವೆ ಅಮ್ಮಗ 60. ಅಲ್ಲೇ ನಮ್ಮ ಅಮ್ಮ ಏನು ಮಾಡಿಲ್ಲ, ಯಾವ ಸ್ವಸ್ಥತೆ ಸಿಗುದು ಬೇಡವಾ, ನಿನಗೂ ಮಕ್ಕಳು ಭಾಳ, ನಮ್ಮ ಮಕ್ಕಳು ಕರ್ಕೊಂಡು ಹಂಗರಿಗೆ ಹೋಗ್ತೀನಿ ಅಂತೇಳಿ ತಾಂಬೂಲಿಯರ ಮನೇಲಿಂದ ನಮ್ಮಮ್ಮ ಭಾಳ ಒಳ್ಳೆಕ್ಕಿದ್ಲು. ನಮ್ಮ ತಾಯಿನೂ ಹಂಗಿಲ್ಲ, ಇನ್ನು ಯಾರೂ ಹಂಗೆ ಹುಟ್ಟಂಗಿಲ್ಲ. ಆದರೂ ನಮ್ಮ ಅಮ್ಮಗೆ ನಾ ಬೈತಿರ್ತೀನಿ. ಯಾಕಂದ್ರೆ ನೀನು ನಮ್ಮ ಅವನ್ನ ಇಂಥ ಆಸ್ತಿವಂತಕ್ಕೆ ತಂದು ಕೊಟ್ಟಿನಿ, ಯಾಕೆ ಆಕಿನ ಕ್ವಾಟಿಕಲಾಗಿ ಇಟ್ಕೊಂಡಿ ಅಂತೇಳಿ ಬೈತಿರ್ತೀನಿ. ಹಂಗರಿಗೆ ಹೋದಾಗ ನಾನು 10 ವರ್ಷ ತಾಕಿದ್ನಿ, ಬರೀ 10 ವರ್ಷ ತಾಕಿದ್ನಿ ಅವನ್ನ ಹಂಗರಿಗೆ ಹೋದಾಗ. ಅಲ್ಲಿ ಹೋದ್ರೆ ನಮಗೆ ಹೆಂಗಿರ್ಬೇಕು ಅನ್ನೋ ಗೊತ್ತಿಲ್ಲ. ಕೆಟ್ಟ ನಾವು ಒಂಥರ ಈಗ ಯಾರು ನೀವು ಅಲ್ಲಿ ಹಂಗಿರಂಗಿಲ್ಲ, ಹಂಗಿದ್ವಿ. ಗಂಟಿಯರ ಮನ್ಯಾಗ ನಮ್ಮ ಅಮ್ಮ ಅಡ್ಗೆ ಇದ್ಲ. ನಮ್ಮ ಗಂಟಿ ನಮ್ಮ ಮಲ್ಲಮ್ಮಕ್ಕ ಎಲ್ಲಿ ಅದಾಳ ನಾವು ಇಡೀ ಏನ್ರ ನೋಡಿಲ್ಲ ಅಂದ್ರೆ ಅಕ್ಕಗೆ ಒಂದು ದೊಡ್ಡ ನಮಸ್ಕಾರ. ಯಾಕಂದ್ರೆ ಮಲ್ಲಮ್ಮಕ್ಕ ಬರ್ತಾಳಂದ್ರೆ ನಾವು ನಮ್ಮ ಮನ್ಯಾಗನ ನಮ್ಮ ಅಕ್ಕನ ಬರ್ತಾಳ ಅನ್ನೋಷ್ಟು ಭಯ. ಒಡಗೇರಿಂದ ಅಕ್ಕ ಬರ್ತಾಳಂದ್ರೆ ನಮ್ಮ ಅಕ್ಕನ ಬರ್ತಾಳ ಅನ್ನೋಂಗೆ. ನಮ್ಗೆ ಅಷ್ಟೊಂದು 20 ಮಂದಿ. ನಮ್ಮ ಮಾವಿಗೆ 2 ಹೆಂಡ್ರು, ಪದ್ದ ಹಾಕ್ಕೋಬೇಕಿ. ಇನ್ನೊಂದು ಅಕ್ಕನ ಹೆಸರು ಮಾಡ್ತೀನಿ, ನೆನಪಿಲ್ಲ. ನಾವು ಅಲ್ಲಿ ಹಂಗರಿಯಾಗಿದ್ದಾಗ ನಾಗಪ್ಪ ದೊಡ್ಡಪ್ಪ ಅಂತೇಳಿ ಇರ್ತಿದ್ದೆವು. ನಾವೆಲ್ಲ ಬಾಂಧವ್ಯನ. ಅದು ಹಂಗೆ ನಾವು ನಿಯತ್ತಿಂದ ಅದೀವಿ ಅಂದಿದ್ದಕ್ಕೆ ನನ್ನ ಮಕ್ಳು ಏನಂತಾರೆ, ಯವ್ವ ನೀ ಇರುತ್ತನ ನಮಗೇನು ಕಡಿಮೆ ಇಲ್ಲ ಅಂತಾರೆ. ಆದ್ರೂ ನಾವು ಹೋದ್ರೂ ಸದಾಕಾಲ ನನ್ನ ಮನೆ ಹಿಂಗೆ ಇರ್ಬೇಕಂತೇಳಿ ನನಗೆ ಆಸೆ ಐತಿ. ಆಡ್ತೀನಿ ಹಂಗರಿಗ್ಯಾಗ ನಾವು ಮದುವೆ ಮಾಡ್ಕೊಂಡು ಹೋಗಿದ್ದು ನಾವು ಅಲ್ಲಿ ನಾವು ಹೋಗಲಿಲ್ಲ ಹೊಳ್ಳಿ. ಯಾಕಂದ್ರೆ ನಮ್ಮದೇ ಒಂದು ಜೀವನ, ನಮ್ಮದೇ ಒಂದು ಲೈಫು. ಯಾಕಂದ್ರೆ ನಾವು ಎಲ್ಲರೂ ಹಿಂಗೆ ಇರಬೇಕು. ಯಾರ್ದು ಕೇಳಾರ್ದ ಭಾವನ ಮುಂದೆ, ಬೀಗರ ಮುಂದೆ, ತಮ್ಮರ ಮುಂದೆ ಹಿಂಗೆ ಇರ್ಬೇಕಂತ ಶಕ್ತಿ ಮೀರಿ ನಾವು ಸಂಪಾದನೆ ಮಾಡಿದ್ದೀವಿ, ಶಕ್ತಿ ಮೀರಿದು ಹಿಡಿದೀವಿ. ಅಲ್ಲಿ ಹಂಗರಿಗ್ಯಾಗ ನಮ್ಗೆ ಈಗ ಅಲ್ಲಿ ನಾವು ಎಲ್ಲೆಲ್ಲಿ ಅಡ್ಡಾಡ್ತಿದ್ದೀವಿ ಎಲ್ಲ ಪ್ಲಾಟ್ಗಳಾಗ್ಯಾವ. ಕಾರ್ ತೊಗೊಂಡು ಹೋಗಿ ನಿಂತು ನೋಡ್ತೀನಿ, ಅಲ್ಲಿ ಸಾಮ್ಗಳು ಬಸ್ಸನ್ನ ಅನ್ನೋದೊಂದು ಗಿರ್ನಿ ಇರ್ತಿತ್ತು. ಆ ಗಿರ್ನಿ ಅವ್ರ ತೋಟ ಎಂಥ ತೋಟ ಈಗ ಎಲ್ಲ ಪ್ಲಾಟ್. ಅಲ್ಲಿ ಮಾಡಿ ನಮ್ಮ ಕುಮ್ಮಣ್ಣ ಅಂದ, ನೀ ಇಲ್ಲೇ ಇದ್ದೆ ಅಂದ್ರೆ ಒಂದು 4 ಮನೆ ಮಾಡ್ತಿದ್ನಿವ ನಿನಗಂತ. ಯಾಕಂದ್ರೆ ಅಷ್ಟು ಪ್ರೀತಿ ಬಾಂಧವ್ಯ. ಇದನ್ನೆಲ್ಲ ಯಾಕೆ ಹೇಳ್ಬೇಕಂದ್ರೆ ಇಂಥ ಹಬ್ಬಗಳು ತಿಥಿಗಳು ನಾವು ಸಣ್ಣ ಇದ್ದಾಗ ಎಲ್ಲರೂ ಊರಾಗ ಎಲ್ಲ ನೋಡೀವಿ. ನಮ್ಗೆ ಅಮ್ಮನ ಶಕ್ತಿನೂ ನಮ್ಮ ಮನೆ ಸಂಪ್ರದಾಯನೂ ನಮಗೆ ಚಿಕ್ಕಂದಿರಾಗಿಂದನೂ ನಮ್ಗೆ ಎಲ್ಲ ಜ್ಞಾನ ಇತ್ತು.
ಹಾಂ ಹುಚ್ಚರ್ಗತ್ಲೆ ಮಾಡಂಗಿಲ್ಲ. ಈಗ ಎಷ್ಟು ಬಂದ್ರೂ ಹಾಂ ನಾವು ಎಷ್ಟು ತಿನ್ನಬೇಕು, ನಾವು ಎಷ್ಟು ಆರೋಗ್ಯಕ್ಕೆ ಹೊಂದ್ಕೋಬೇಕು ಅಷ್ಟು. ಅದಕ್ಕೆ ನೀವು ಎಲ್ಲರೂ ಇಡೀ ನೋಡೋರಾಗಲಿ, ಯಾವ ಊರಿಗೆ ಇದು ಇಡೀ ತಲುಪ್ತೈತಿ ಎಲ್ಲರಿಗೂ ಹೇಳ್ತೀನಿ. ನಾವು ಹೆಂಗಿರ್ತೀವೋ ಹಂಗೆ ನಮ್ಮ ಮಕ್ಳು ಇರ್ತಾರೆ. ನಿಜ. ನೀವು ಹೆಂಗಿರ್ತೀರೋ ಮನ್ಯಾಗೆಲ್ಲ ಸಂಪಾದನೆ ಇರ್ತೈತಿ, ಸಿರಿ ಸಂಪತ್ತು ಇರ್ತೈತಿ. ಅದಕ್ಕೆ ಎಲ್ಲರೂ ಈ ನನ್ನ ಬಂದಿದ್ದ ನಿಯತ್ತನ್ನು ಯಾರೂ ಮರಿಬೇಡ್ರಿ, ಬಂದ ದಾರಿನ ಯಾರೂ ಬಿಡಬೇಡ್ರಿ. ಯಾಕಂದ್ರೆ ನಮ್ಮ ಕಾಲಾಗಿಂದ ಅಷ್ಟ ನೋಡೋದು ಬೇಡ. ಹಾಂ ನಮ್ಗೆ ಇನ್ನೂ ಎತ್ತರ ಕರ್ಕೊಂಡು ಹೋಗ್ಬೇಕಂದ್ರೆ ಇವನ್ನೆಲ್ಲ ನಾವು ದಾಟ್ಕೊಂಡು ಹೋಗ್ಬೇಕು. ದಾಟ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲಾಗ ಇಷ್ಟೊತ್ತಿಗೆ ಹಾಕಿನ ನನ್ನ ಸೊಸಿ ಹಿಡ್ಕೊಂಡು, ನನ್ನ ಸೊಸಿ ತಂಗಿ ಹಿಂಗೆ ಹಿಡ್ಕೊಂಡು ಕೈನೂ ಸಾಕಾಯ್ತು. ಇಲ್ಲ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಮತ್ತೇನ್ರ ನಾ ಹಿಂಗೆ ಲಾಗ ಮಾಡಬೇಕು. ನನಗೆ ಇನ್ನೊಂದು ಒಬ್ರಂದ್ರೆ ಯಮ್ಮ ಬರೀ ಹೆಣ್ಮಕ್ಳಿಗೆ ಹೇಳ್ತಿ, ಧೈರ್ಯ ಹೇಳ್ತಿ, ಇದು ರೈತರಿಗೆ, ಹಾಂ ಎಲ್ಲ ರೈತರಿಗೂ ಏತ್ ನೀರಾವರಿ ಆಗಬೇಕು. ಎಲ್ಲರಿಗೂ ಕಬ್ಬ, ಗೊಂಜಾಳ, ಅರಿಶಿನ, ನಮ್ಮದು ನಾವೇ ಬೀಗ್ರ ಮನೆಗೆ ನಾವು ಮಾತಾಡೋಕೆ ಹೋಗ್ಲಾರ್ದಷ್ಟು. ಅದಕ್ಕೆ ಇದು ರೈತರ ಸಂಬಂಧ. ಮತ್ತು ನಮ್ಮೂರಿಗೂ ಅಂಥ ಯೋಜನೆ ಬರಲಿ ಅನ್ನೋ ಸಂಬಂಧ. ನೀವೀಗ ಎಲ್ಲ ಕಡೆ ಕೆನಾಲ್ ಮಾಡ್ಕೊಂಡು ಹೋಗ್ಯಾರ, ಅವೆಲ್ಲ ನೀರು ಚಾಲು ಆಗಲಿ ಸಂಬಂಧ. ಇದು ರೈತರ ಸಂಬಂಧ, ಎಲ್ಲರ ಸಂಬಂಧ ಇಲ್ಲಿಗೆ ಸಂಬಂಧ.